ಹಲೋ ನಮಸ್ಕಾರ. ಸೊ ಏನಿದು ಬ್ಯಾಕ್ ಸೈಡಲ್ಲಿ ಏನೊಂದು ಬಾಕ್ಸ್ ಇದಿಲ್ಲ, ಐ ಥಿಂಕ್ ನೀವು ನೋಡಿಕೊಳ್ಳೆ ಗೊತ್ತಾಗ್ತಿದೆ, ಟಿ ವಿ ಬಾಕ್ಸು. ಸೊ ಎಲಿಸ್ಟಾ ಅಂತಹ ಒಂದು ಬ್ರ್ಯಾಂಡ್ ನನಗೆ ಅನಿಸೋ ಪ್ರಕಾರ ನಾನು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನೀವು ಕೇಳಿದೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅವರು ನನಗೆ ಈ ಒಂದು 43 ಇಂಚಸ್ನ ಒಂದು 4K ಟಿ ವಿನ ಕಳಿಸಿದರೆ ಅನ್ಬಾಕ್ಸ್ ಮಾಡಿಬಿಟ್ಟು ಸೊ ನಿಮಗೆ ಈ ಒಂದು ಟಿ ವಿ ಬಗ್ಗೆ ಒಂದು ರಿವ್ಯೂನ ಕೊಡೋಣ ಅಂತ. ಸೊ ತರ ಮಾಡಿದೆ, ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಓಪನ್ ಮಾಡೋದೆಲ್ಲ ನಿಮಗೆ ತೋರಿಸೋದಿಲ್ಲ ಏನೇನಿದೆ ಅಂತ ಗೊತ್ತಾಗುತ್ತೆ. ಸೊ ಕಂಪ್ಲೀಟ್ ಅಸೆಂಬಲ್ ಮಾಡಲಿ ಸಿಗ್ತೀನಿ. ಸೊ ಫೈನಲಿ ಸೆಟಪ್ ಆಗಿದೆ. ಸೊ ಒಂದು ಕಂಪ್ಲೀಟ್ ಪ್ಯಾನಲ್ ನೋಡ್ಬೋದು. ಒಂದು 43 ಇಂಚಸ್ನ ಒಂದು ಕ್ರೇಜಿ ಬಿಗ್ 4K LED ಪ್ಯಾನಲ್ ನಿಮಗೆ ಕಾಣ್ತಾ ಇದೆ. ಇನ್ನು ಬೇಸಿಕ್ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಿದ್ರೆ ಸೊ ನಿಮ್ಗೆ ಆಲ್ರೆಡಿ 43 ಇಂಚಸ್ನ ಒಂದು 4K UHD ರೆಸೊಲ್ಯೂಷನ್ನ ಒಂದು HDR ಕೊಟ್ಟಿರ್ತಕ್ಕಂಥ ಒಂದು LED ಡಿಸ್ಪ್ಲೇ. ಆ್ಯಂಡ್ ಇದರಲ್ಲಿ ಸೊ ಇನ್ನೂ ಬೆಟ್ರಾಗಿ ಒಂದು ಡಿಸ್ಪ್ಲೇನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ MEMC ಅಂತ ಇದೆ. ಸೊ ಅಂದರೆ ಮೋಷನ್ನ ಒಂದು ಜಾಸ್ತಿ ಎನ್ಹ್ಯಾನ್ಸಿಂಗ್ ಇಂಜಿನ್ ಅಂತ ಕರೀತಾರೆ ಅದನ್ನ. ಸೊ ಏನು ಮಾಡುತ್ತೆ ಅಂದರೆ ನಿಮಗೆ ಬೇಸಿಕಲಿ ನಾರ್ಮಲ್ ಆಗಿ ಇಮೇಜ್ ಪ್ಲೇ ಆಗಬೇಕಾದ್ರೆ ಸೊ ಅದನ್ನು ಆಟೋಮ್ಯಾಟಿಕ್ ಆಗಿ ಒಂದು ಎಕ್ಸ್ಟ್ರಾ ಫ್ರೇಮ್ಸ್ನ ಆ್ಯಡ್ ಮಾಡಿಬಿಟ್ಟು ಒಂದು ಸ್ಮೂತ್ನೆಸ್ನ ಆ್ಯಡ್ ಮಾಡುತ್ತೆ. ಸೊ ಬೇಸಿಕಲಿ ನೀವು ಒಂದು ಕ್ರಿಕೆಟ್ಗಳನ್ನ ನೋಡಬೇಕಾದ್ರೆ ಅಬ್ಸರ್ವ್ ಮಾಡಿದ್ರೆ ಸೊ ಆ ರೀತಿಯ ಒಂದು ಫೀಲ್ ನಿಮಗೆ ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಬೇಕಂತಂದರೆ ಬೇಸಿಕಲಿ ನೀವು ಒಂದು ವಿಡಿಯೋನ ಅಬ್ಸರ್ವ್ ಮಾಡಿದರೆ ನಿಮಗೆ ಆ ಮೂಮೆಂಟ್ಸಲ್ಲಿ ನೋಡ್ಬೋದು. ಸೊ ಒಂದು ಎಕ್ಸ್ಟ್ರಾ ಒಂದು ಸ್ಮೂತ್ನೆಸ್ ಆ್ಯಡ್ ಆಗಿದೆ, ಅದನ್ನು MEMC ಸಪೋರ್ಟ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಇನ್ನು ಸೌಂಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಸೊ ಇದು ಬರೀ 40% ಇದೆ, ಜಾಸ್ತಿ ಸಾಂಗ್ ಪ್ಲೇ ಮಾಡೋಂಗಿಲ್ಲ, ಪ್ರಾಬ್ಲಮ್ ಆಗುತ್ತೆ, ಏನಕ್ಕೆ ಕಾಪಿರೈಟ್ ಬರೋಂಥ ಚಾನ್ಸ್ ಇರ್ತದೆ. ಸೊ ಏನಿವೆ ಡಾಲ್ಬಿ ಆಡಿಯೋ ಜೊತೆಗೆ ನಿಮಗೆ 20 ವ್ಯಾಟ್ನ ಒಂದು ಸ್ಪೀಕರ್ ಸಪೋರ್ಟ್ ನಿಮಗೆ ಸಿಗುತ್ತೆ, ಒಂದು ಒಳ್ಳೆಯ ಉತ್ತಮವಾದ ಆಡಿಯೋ ಕ್ವಾಲಿಟಿ ಜೊತೆಗೆ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೆ 1.1 GHz ಒಂದು ಕ್ವಾಡ್ ಕೋರ್ ಪ್ರೊಸೆಸರ್ ನಿಮಗೆ ಇದರ ಜೊತೆಗೆ ಬರುತ್ತೆ, ಇನ್ಕ್ಲೂಡಿಂಗ್ ಒಂದು 700 Hz ಒಂದು ಗ್ರಾಫಿಕ್ಸ್ ಪ್ರೊಸೆಸರ್ಗೆ. ಆ್ಯಂಡ್ ಇದರಲ್ಲಿ ಕೂಡ ನೀವು ಒಂದು ಗೇಮಿಂಗ್ ಸಪೋರ್ಟ್ ಕೊಡುತ್ತೆ. ಇದರೊಳಗೆ ನಿಮಗೆ ಆಟೋಮ್ಯಾಟೆಡ್ ಲೋ ಲೇಟೆನ್ಸಿ ಮೋಡ್ ಅಂತ ಬರುತ್ತೆ. ಸೊ ಅದ್ರ ಮುಖಾಂತರ ನೀವು ಗೇಮ್ಸ್ಗಳನ್ನ ತುಂಬ ಚೆನ್ನಾಗಿ ಪ್ಲೇನ ಮಾಡ್ಬೋದು. ಸೊ ಬೇಸಿಕ್ಕಾಗಿ ಒಂದು HD TV ಗೇಮ್ಸ್ ಏನು ಬರುತ್ತೆ ಅದು. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದು 1 year + 2 year ಟೋಟಲ್ 3 years ವಾರಂಟಿ ಸಪೋರ್ಟ್ ಬರುತ್ತೆ. ಬಟ್ ಓವರ್ ಆಲ್ ಆಗಿ ನನಗೆ ಅನ್ಸೋ ಪ್ರಕಾರ ಇದು ಈ ಬ್ರ್ಯಾಂಡ್ನ ನೀವು ಟ್ರಸ್ಟ್ ಮಾಡೋದಕ್ಕೆ ಹೇಗೆ ಟ್ರಸ್ಟ್ ಮಾಡಬೇಕು ಅಂತಂದರೆ ಈ ಒಂದು ಕಂಪ್ಲೀಟ್ ಪ್ಯಾನಲ್ ಅಥವಾ ಈ ಒಂದು ಬ್ರ್ಯಾಂಡ್ ಅಂಡರ್ LG ಬರುತ್ತೆ ಅಂತ ಗೊತ್ತಿಲ್ಲ. ಬಿಕಾಸ್ ಅಫಿಷಿಯಲ್ ಆಗಿ ನಿಮ್ಗೆ ಎಲ್ಲೂ ಕೂಡ ಮೆನ್ಷನ್ ಆಗಿದ್ದಿಲ್ಲ, ಎಕ್ಸೆಪ್ಟ್ ಒಂದು ಪ್ಲೇಸಲ್ಲಿ LG ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕಂತ ಇದರಲ್ಲಿದೆ. ಏನಕ್ಕೆ ಸೊ ಟು ಕಂಟ್ರೋಲ್ ದ ಅಪ್ಲಿಕೇಶನ್ ಅಥವಾ ಬೇರೆ ಒಂದು ಸ್ಕ್ರೀನ್ ಮಿರರಿಂಗ್ ಮಾಡಲಿಕ್ಕೆ ಒಂದು ಅಪ್ಲಿಕೇಶನ್ ಸಪೋರ್ಟ್ ಏನು ಕೊಟ್ಟಿದ್ದಾರೆ, ಅದರಲ್ಲಿ LG ಅಪ್ಲಿಕೇಶನ್ ಸಪೋರ್ಟ್ ಇದೆ. ಬಿಕಾಸ್ ನನಗೆ ಈ ಒಂದು ರಿಮೋಟ್ ಮತ್ತು ಸೊ ಈ ಒಂದು ಮ್ಯಾಜಿಕ್ ರಿಮೋಟ್ ಏನಿದೆ, ಸೊ ಬೇಸಿಕಲಿ ನಿಮಗೆ ಏನಾದರೂ ಸೆಲೆಕ್ಷನ್ ಏನಾದರೂ ಮಾಡಬೇಕಂತಂದರೆ ಆಟೋಮೆಟಿಕ್ಕಾಗಿ ಇದರಲ್ಲಿ ಒಂದು ಸೊ ನೋಡ್ಬೋದು. ಸೊ ಒಂದು ಕರ್ಸರ್ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಸೊ ಒಂದು ಮೋಷನ್ ಸೆನ್ಸಿಂಗ್ ಮಾಡಿಬಿಟ್ಟು ಈ ಒಂದು ಮ್ಯಾಜಿಕ್ ರಿಮೋಟ್ ಏನಿದೆ ಸೊ ಇದರಲ್ಲಿ ಒಂದು ಕರ್ಸರ್ ಬರುತ್ತೆ. ಕರ್ಸರ್ ಮುಖಾಂತರ ನೀವು ಆ್ಯಕ್ಷನ್ಸ್ನ ನೀವು ಪ್ಲೇ ಮಾಡ್ಬೋದು. ಸೊ ಜಸ್ಟ್ ಹಿಂಗೆ ಮೂವ್ ಮಾಡಿದ್ರೆ ನಿಮಗೆ ಒಂದು ಆಟೋಮೆಟಿಕ್ಕಾಗಿ ಒಂದು ಕರ್ಸರ್ ಆ್ಯಡ್ ಆಗುತ್ತೆ. ಸೊ ಈ ಒಂದು ಮ್ಯಾಜಿಕ್ ರಿಮೋಟ್ ಮುಖಾಂತರ ನೀವು ಈ ಒಂದು ಟಿವಿನ ಕಂಟ್ರೋಲ್ ಮಾಡೋದು. ಬಿಕಾಸ್ ಈ ಒಂದು ಫೀಚರು ಥಿಂಕ್ AI ಬಂದ್ಬಿಟ್ಟು ಒಂದು ವೆಲ್ ಆಗಿ ಒಂದು ವೆಬ್ ವಾಯ್ಸ್ ಮತ್ತು ಥಿಂಕ್ AI ಬಂದ್ಬಿಟ್ಟು ಎರಡೂ ಕಾಂಬಿನೇಷನಲ್ಲಿ ಒಂದು ಒಳ್ಳೆಯ ಯೂಸರ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡುತ್ತೆ ಈ ಒಂದು ಟಿವಿನಲ್ಲಿ. ಸೊ ಅದು ಒಂದು ಬೆಸ್ಟ್ ವಿಚಾರ. ಬಿಕಾಸ್ ನಾನು LG ಟಿವಿನಲ್ಲೇ ನೋಡಿದ್ದನ್ನು. ಸೊ ಅದನ್ನು ಬಿಟ್ಟರೆ ಈ ಒಂದು ಎಲಿಸ್ಟಾದಲ್ಲಿ ನೋಡ್ತಾ ಇದ್ದಂತಾನೆ ಇದು ಡೆಫಿನೆಟ್ಲಿ LG ಅಂಡರ್ಲೇ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಡ್ ವಾರಂಟಿ 3 years ವಾರಂಟಿ ಸಿಗುತ್ತೆ, ಹಾಗೆ ನಿಮ್ಗೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ ಇರೋದಿಲ್ಲ ನಿಮಗೆ. ಆ್ಯಂಡ್ 3 HDMI ಮತ್ತು 2 USB ಪೋರ್ಟ್ಸ್ಗಳ ಸಪೋರ್ಟ್ ನಿಮಗೆ ಸಿಗುತ್ತೆ, ಸೊ ಎಕ್ಸ್ಟರ್ನಲ್ ಕನೆಕ್ಟಿವಿಟಿಗೆ. ಸೊ ನೆಕ್ಸ್ಟ್ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇರೋದು ನಿಮಗೆ, ಆಂಟೆನಾ ವೈಫೈ ಸಪೋರ್ಟ್ ನಿಮಗೆ ಅಪ್ಲೋಡಿಂಗ್ ಡೌನ್ಲೋಡಿಂಗ್ ಸ್ಪೀಡ್ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಸೊ ಅದನ್ನು ಹೊರತುಪಡಿಸಿದ್ರೆ ಡೆಫಿನೆಟ್ಲಿ ಇದು ಆಂಡ್ರಾಯ್ಡ್ ಟಿವಿ. ಸೊ ನೀವು ಅಪ್ಲಿಕೇಶನ್ ಆ್ಯಪ್ ಸ್ಟೋರ್ ಇದೆ, ಇದರಲ್ಲಿ ನೀವು ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ಗಳನ್ನ ಗೇಮ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೋಬೋದು. ಬಟ್ ಮಿನಿಮಮ್ ಸ್ಟೋರೇಜ್ ಇರೋದನ್ನು ನಿಮಗೆ ಜಾಸ್ತಿ ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಮಾಡ್ಕೋಬೇಡಿ. ಬೇಸಿಕ್ ಒಂದು ಎಂಟರ್ಟೈನ್ಮೆಂಟ್ ಅಪ್ಲಿಕೇಶನ್ ಯೂಟ್ಯೂಬು, ಅಮೆಝಾನು, ನೆಟ್ಫ್ಲಿಕ್ಸ್ ಎಲ್ಲನೂ ಕೂಡ ಬೈ ಡಿಫಾಲ್ಟಾಗಿ ನಿಮಗೆ ಇರುತ್ತೆ. ಸೊ ಇನ್ ಕೇಸ್ ನೀವು ನೋಡೋದಾದರೆ ಸೊ ಬ್ಯಾಕ್ ಹೋಮ್ಗೆ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ನ ನೀವು ನೋಡೋದಾದರೆ ಸೊ ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಬೇಕಾದ್ರೆ ನೀವು ಆ್ಯಪ್ ಸ್ಟೋರ್ ಮುಖಾಂತರ ಡೌನ್ಲೋಡ್ ಮಾಡ್ಬೋದು. ಆ್ಯಂಡ್ ಅಲೆಕ್ಸಾ ಇನ್ಬಿಲ್ಟ್ ಬರೋದನ್ನು ನಿಮಗೆ ನಿಮ್ಮ ಒಂದು ಸ್ಮಾರ್ಟ್ಫೋನ್, ನಿಮ್ಮ ಒಂದು ಸ್ಮಾರ್ಟ್ ಟಿವಿ ಮುಖಾಂತರ ನಿಮ್ಮ ಸ್ಮಾರ್ಟ್ ಹೋಮ್ ಡಿವೈಸ್ಗಳನ್ನ ನೀವು ಕಂಟ್ರೋಲ್ನ ಮಾಡಬಹುದು. ಸೊ ಇದು ಓವರ್ ಆಲ್ ನನಗೆ ಈ ಒಂದು ಟಿವಿಯ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಅನ್ಸೋ ಪ್ರಕಾರ ಇದು ಒಂದು ಬೆಸ್ಟ್ ಪ್ಯಾನಲ್ಲು. ಇನ್ನು ಇದರ ಒಂದು ಪ್ರೈಸ್ 48,990 ರೂಪೀಸ್ಗೆ ಈ ಒಂದು ಟಿವಿ ಸಿಗುತ್ತೆ, ಎಲಿಸ್ಟಾ ಟಿವಿ. ಸೊ ಇನ್ ಕೇಸ್ ಈ ಒಂದು ಪ್ರೈಸಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸೊ 48,000
43 ಇಂಚಸ್ 4K ಟಿ ವಿ. ಸೊ ಓವರಾಲ್ ಒಂದು ಸ್ಪೆಸಿಫಿಕೇಷನ್ನ ಕಾನ್ಫಿಗರೇಷನ್ನ ಕಂಪೇರ್ ಮಾಡಿದ್ರೆ ಹೇಳಿದ್ರೆ ಸೊ ದಿಸ್ ಇಸ್ ಒನ್ ಆಫ್ ದಿ ಆಪ್ಷನ್, ಬೆಸ್ಟ್ ಆಪ್ಷನ್ ನಿಮಗೆ ತೊಗೋಬೋದು ಆರಾಮಾಗಿ. ಸೊ ಇದು ಒಂದು ಎಲಿಸ್ಟಾ 43 ಇಂಚಸ್ನ 4K ಟಿ ವಿಯ ಒಂದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯಗಳು. ಮ್ಯಾಜಿಕ್ ರಿಮೋಟ್. ಓಕೆ, ಸೊ ದಟ್ಸ್ ಆಲ್ ಗೈಸ್. ಸೊ ಇನ್ನು ಏನಾದರೂ ಇದ್ರ ಬಗ್ಗೆ ಕಾಮೆಂಟ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಆನ್ಸರ್ ಮಾಡ್ತೀನಿ. ಸೊ ಬೆಸ್ಟ್ ಆಪ್ಷನ್ ನಿಮಗೆ, ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.